ನಮಸ್ಕಾರ ಪ್ರೀತಿಯ ಸ್ನೇಹಿತರೆ. ಜೀವನದಲ್ಲಿ ಕಳೆದುಕೊಂಡ ಸಂಗತಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು ಅಥವಾ ಹೆಚ್ಚು ಹೆಚ್ಚು ಯೋಚನೆ ಮಾಡಬಾರ್ದು. ಎಷ್ಟೇ ಅಮೂಲ್ಯ ವಸ್ತುಗಳನ್ನು ಕಳೆದುಕೊಂಡರೂ ಅದನ್ನು ಮತ್ತೆ ಪಡೆಯಬಹುದು ಅಥವಾ ಗಳಿಸಬಹುದು. ಆದರೆ ಕಳೆದುಕೊಂಡಿದ್ದಕ್ಕೆ ಚಿಂತಿಸುತ್ತಿದ್ದರೆ ಏನೂ ಸಿಗೋದಿಲ್ಲ. ಸ್ನೇಹಿತರೆ, ಒಬ್ಬರಿಗೆ ನಾವಂದರೆ ಇಷ್ಟ ಇಲ್ಲ ಅಂತ ಗೊತ್ತಾದ ಮೇಲೆ ನಾವು ಅವ್ರ ಮೇಲೆ ತೋರಿಸೋ ಪ್ರೀತಿ ಕೂಡ ಅವರಿಗೆ ಒಂದು ದೊಡ್ಡ ತಲೆನೋವು ಅಂತ ಅನಿಸುತ್ತೆ. ಅವರಿಗೆ ನೋವಾದರೆ ಅದು ನೋವಂತೆ, ಬೇರೆಯವರಿಗಾದರೆ ಅದು ನಾಟಕವಂತೆ. ಒಂದು ಸಣ್ಣ ಮಾತು ಮನಸ್ಸನ್ನು ಗಾಯಗೊಳಿಸುತ್ತೆ. ಒಂದು ಸಣ್ಣ ಸುಳ್ಳು ಸ್ನೇಹನ ದೂರ ಮಾಡುತ್ತೆ. ಒಂದು ಸಣ್ಣ ಅನುಮಾನ ಸಂಬಂಧಗಳನ್ನು ಬೇರೆ ಮಾಡುತ್ತೆ. ಕಾರಣ ಸಣ್ಣದೇ ಇರಬಹುದು, ಅದರ ಪ್ರಭಾವ ಮಾತ್ರ ತುಂಬ ನಷ್ಟವನ್ನುಂಟು ಮಾಡುತ್ತೆ. ಸ್ನೇಹಿತರೆ, ಕೆಲವು ಜನ ನಿಮ್ಮನ್ನೇ ನೋಯಿಸಿ ನಿಮ್ಮಿಂದಲೇ ತಮಗೆ ನೋವಾದಂತೆ ನಟಿಸುತ್ತಾರೆ. ಅಂಥವರಿಂದ ನೀವು ದೂರ ಇರಿ. ಈ ಪ್ರಪಂಚದಲ್ಲಿ ಒಳ್ಳೆತನ ನಿನ್ನಲ್ಲಿದ್ದರೆ ಸಮಯ ಬಂದಾಗ ಮಾತ್ರ ಇನ್ನೊಬ್ಬರಿಗೆ ಖರ್ಚು ಮಾಡು. ಸಿಕ್ಕವರಿಗೆಲ್ಲ ನಿನ್ನ ಒಳ್ಳೆತನ ಖರ್ಚು ಮಾಡಿದರೆ ನೋವು ಖಚಿತ. ಜೊತೆಯಾಗಿ ಬದುಕುವವರ ನಡುವೆ ಪ್ರೀತಿ ಇರೋದಿಲ್ಲ. ಪ್ರೀತಿ ಇದ್ದವರಿಗೆ ಜೊತೆಯಾಗಿ ಬದುಕುವ ಅದೃಷ್ಟ ಇರೋದಿಲ್ಲ. ಇದೇ ನಿಜ. ನಮ್ಮ ನೋವಿಗೆ ನಾವು ಯಾರನ್ನು ಹೊಣೆ ಮಾಡಬಾರ್ದು. ಏಕೆಂದರೆ ಅದು ನಮ್ಮ ಅತಿಯಾದ ಪ್ರೀತಿ ಮತ್ತು ಕಾಳಜಿಗೆ ಸಿಕ್ಕ ಬಹುಮಾನ. ಸಂಬಂಧಗಳೇ ಇಷ್ಟು ಅಲ್ವಾ ಸ್ನೇಹಿತರೆ? ತುಂಬ ಬಲವಂತವಾಗಿ ಪಡೆಯೋ ಪ್ರೀತಿ ಅಳಸಿದ ಅನ್ನಕ್ಕಿಂತಲೂ ಕಡೆ. ಎಷ್ಟು ವರ್ಷ ಜೊತೆಗಿದ್ದರೇನೋ ಅಂತರಾಳವ ಅರಿಯದ ಮೇಲೆ. ಒಬ್ಬರನ್ನು ಸೋಲಿಸುವುದು ಬಹಳ ಸುಲಭ, ಆದರೆ ಒಬ್ಬರ ಮನಸ್ಸನ್ನು ಗೆಲ್ಲೋದು ಬಹಳ ಕಷ್ಟ ಅಲ್ವಾ ಸ್ನೇಹಿತರೆ? ಹುಂಡಿಗೆ ಹಾಕುವ ದುಡ್ಡನ್ನು ದೇವರು ತಗೊಳ್ಳೋದಿಲ್ಲ ಅಂತ ಗೊತ್ತಿದ್ರು 100 ರೂಪಾಯಿ ಹಾಕ್ತಾರೆ. ಹಾಕುವ ಅನ್ನವನ್ನು ಭಿಕ್ಷುಕ ತಿಂತಾನೆ ಅಂತ ಗೊತ್ತಿದ್ರು ಅಳಸಿದ ಅನ್ನ ಹಾಕ್ತಾರೆ. ನೈಜತೆಗೆ ಮೊದಲು ಬೆಲೆ ಕೊಡಿ, ಅದರಲ್ಲಿ ದೇವರನ್ನು ಕಾಣಿ. ಸ್ನೇಹಿತರೆ, ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಖುಷಿಗೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನವೂ ಖುಷಿ ಪಡಲು ಸಾಧ್ಯವಿದೆ. ಅದನ್ನು ಅನುಭವಿಸುವ ಒಳ್ಳೆಯ ಮನಸ್ಸು ನಮ್ಮದಾಗಬೇಕು. ಸ್ನೇಹಿತರೆ, ಮಾತನಾಡಿದವನು ಮಾತನ್ನು ಮರೆತು ಬಿಡ್ತಾನೆ, ಆದರೆ ಆ ಮಾತನ್ನು ಕೇಳಿದವನು ಜನ್ಮ ಪೂರ್ತಿ ನೆನ್ಪಿಟ್ಕೊಳ್ತಾನೆ. ಸ್ನೇಹಿತರೆ, ಒಬ್ಬರನ್ನ ಬಿಟ್ಟು 100 ಜನರ ಜೊತೆ ಮಾತಾಡ್ಕೊಂಡಿರ್ತಾರಲ್ಲ, ಅವರು ಸಂತೋಷವಾಗಿ ಇರ್ತಾರೆ. ಅದೇ 100 ಜನರನ್ನು ಬಿಟ್ಟು ಒಬ್ಬರನ್ನೇ ಹುಚ್ಚರ ಥರ ಹಚ್ಕೊಂಡಿರ್ತಾರಲ್ಲ, ಅಂಥವರೇ ಜೀವನದಲ್ಲಿ ಎಲ್ಲರಿಗಿಂತ ಹೆಚ್ಚು ನೋವನ್ನು ಅನುಭವಿಸ್ತಾರೆ. ವಿಪರ್ಯಾಸ. ಯಾರು ನಮ್ಮನ್ನು ಯಾವ ಸಮಸ್ಯೆ ಬರದಂತೆ ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿರ್ತಾರೋ ಅಂಥವರೇ ಕೊನೆಗೊಂದು ದಿನ ನಮ್ಮಿಂದ ದೂರ ಆಗಿ ಸಮಸ್ಯೆಯಾಗಿ ಉಳಿತಾರೆ. ಜೀವನ ತುಂಬ ವಿಚಿತ್ರ. ನಾವು ಮಾಡೋ ಕೆಲಸ ಒಬ್ಬರಿಗೆ ಸರಿ ಅನಿಸಿದರೆ ಸಾಕು. ಒಂದು ಪರಮಾತ್ಮ, ಇನ್ನೊಂದು ಅಂತರಾತ್ಮ. ಸಂಬಂಧಗಳು ಮುರಿಯಲು ಸಂಬಂಧಿಸಿದವರ ವರ್ತನೆ, ಅಹಂಕಾರ, ನಿರ್ಲಕ್ಷ್ಯತೆಯೇ ಕಾರಣ. ಸ್ನೇಹಿತರೆ, ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವುದು ಇರುತ್ತೋ ಆತನಿಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲ. ಪ್ರೀತಿಗಾಗಿ ಯಾರನ್ನ ಪೀಡಿಸಬಾರದು. ಸ್ನೇಹಕ್ಕಾಗಿ ಯಾರಲ್ಲೂ ಬೇಡಬಾರದು. ಒಮ್ಮೆ ಇಷ್ಟವಿಲ್ಲ ಅಂದವರ ಹಿಂದೆ ಎಂದೂ ಹೋಗಬಾರದು. ಹಾಗೆ ಹೋದಲ್ಲಿ ನೋವು ನಿಶ್ಚಿತ, ಅವಮಾನ ಆಗೋದಂತೂ ಖಚಿತ. ದಾನ ಧರ್ಮ ಮಾಡಿ, ಆದರೆ ಇರುವುದನ್ನು ಪೂರ್ಣ ಕಳೆದುಕೊಳ್ಳದಿರಿ. ಕರುಣೆ ತೋರಿಸಿ, ಆದರೆ ಮೋಸ ಹೋಗದಿರಿ. ಪ್ರೀತಿ ತೋರಿಸಿ, ಆದರೆ ಅವರಿಗೆ ಗುಲಾಮರಾಗಬೇಡಿ. ಸ್ನೇಹಿತರೆ, ನಿಮಗಾಗಿ ಕಾಯುವ ವ್ಯಕ್ತಿ 1 ಗಂಟೆ, 1 ದಿನ ನಿರ್ಲಕ್ಷ್ಯ ಮಾಡು ಪರವಾಗಿಲ್ಲ. ಆದರೆ ಪ್ರತಿದಿನ ಹಾಗೆ ನಿರ್ಲಕ್ಷ್ಯ ಮಾಡ್ತಿದ್ರೆ ಯಾವುದೋ ಒಂದು ದಿನ ನೀನು ಬೇಕು ಅಂತ ಕರೆದ್ರು ಬರದಷ್ಟು ದೂರ ಹೋಗಿಬಿಡ್ತಾರೆ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಮಾತನ್ನು ಯಾರಿಂದಲೂ ಮುಟ್ಟಲು ಸಾಧ್ಯವಿಲ್ಲ, ಆದರೆ ಮಾತುಗಳಿಂದ ಎಲ್ಲರನ್ನೂ ಮುಟ್ಟುವ ತಾಕತ್ತಿದೆ. ನಾವಾಡದ ಮಾತುಗಳಿಗೆ ನಾವೇ ಒಡೆಯರು, ಆದರೆ ನಾವು ಆಡಿಬಿಟ್ಟ ಮಾತುಗಳಿಗೆ ಮಾತ್ರ ನಾವೇ ಗುಲಾಮರು. ಅದರಿಂದಲೇ ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನೋದು. ಸ್ನೇಹಿತರೆ, ನಾವೇನೆಂದು ಇತರರಿಗೆ ಪದೇ ಪದೇ ಅರ್ಥ ಮಾಡುವಂಥ ಅವಶ್ಯಕತೆ ನಮಗಿಲ್ಲ.
ನಮ್ಮವರಾದವರು ಎಂತಹ ಪರಿಸ್ಥಿತಿಯಲ್ಲೂ ನಿಜವಾಗಿಯೂ ನಮ್ಮನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಅತ್ತರೆ ನಾಟಕ ಆಡ್ತೀವಿ ಅಂತಾರೆ, ನಕ್ರೆ ನೋವೇ ಇಲ್ಲ ಅಂತಾರೆ, ಮೌನವಾಗಿದ್ದರೆ ತಪ್ಪು ಒಪ್ಕೊಂಡಿದ್ದೀವಿ ಅಂತಾರೆ, ಮಾತಾಡಿದರೆ ಕೆಟ್ಟವರು ಅಂತಾರೆ, ಮಾತಾಡ್ದಿದ್ರೆ ಅಹಂಕಾರ ಅಂತಾರೆ, ಬದುಕಿದ್ರೆ ಯಾವಾಗ ಸಾಯ್ತಾರೋ ಅಂತಾರೆ, ಸತ್ರೆ ಅಯ್ಯೋ ಪಾಪ ಅಂತಾರೆ, ನೀನೇನು ಮಾಡು ಬಿಡು ಅನ್ನೋದಂತೂ ಅಂದೇ ಅಂತಾರೆ. ಅನ್ನೋರನ್ನು ಅನ್ನಲು ಬಿಟ್ಟು ನಿನ್ನಿಷ್ಟದಂತೆ ಬದುಕು ನಡೆಸು. ಜನ ನಿನ್ನ ಬಗ್ಗೆ ಮಾತಾಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡೋದನ್ನು ಇವತ್ತೇ ನಿಲ್ಲಿಸು. ನಿನಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ಅವ್ರ್ಯಾರು, ಸರಿ ಯಾವುದು ತಪ್ಪು ಯಾವುದು ಅಂತ ನಿನಗೆ ಗೊತ್ತಿಲ್ವಾ? ಗೋ ಹೆಡ್ ವಿತ್ ರೈಟ್ ಅಂದಾಗೆ ನೋಡಿ. ನಾಚಿಕೆ ಪಡಬೇಕಾದಂಥ ಕ್ಯಾರೆಕ್ಟರ್ ಇಲ್ಲಿಲ್ಲ, ಎಲ್ಲ ತೂತಿನ ಮಡಿಕೆಗಳೇ. ಮೈ ಮರೆತು ಆ ದೇವರು ಕೂಡ ತಪ್ಪು ಮಾಡ್ತಾನಲ್ವಾ? ಸೊ ನಿನ್ನ ಬಗ್ಗೆ ನಿನಗೆ ಇರೋ ನಾಚಿಕೆ, ಅಂಜಿಕೆ, ಕೀಳರಿಮೆಗಳನ್ನು ಈಗಲೇ ಕಿತ್ತೆಸಿ ನಿನ್ನ ಮಡಿಕೆ ತೂತಿಗೆ ಪ್ಯಾಚ್ ವರ್ಕ್ ಮಾಡ್ಕೊ. ಜನ ಹೊಗಳ್ಳಿ ತೆಗಳ್ಳಿ ಇಲ್ಲ ಬೊಗಳ್ಳಿ, ನಿನ್ನ ಗಮನ ನಿನ್ನ ಗುರಿ ಮೇಲಿರಲಿ. ನಿನ್ನ ನೀ ನಂಬು, ನೀನು ಆ ದೇವರನ್ನ ನಂಬು, ನೀನು ಗೆದ್ದೇ ಗೆಲ್ತೀಯ. ಹೊರಡು, ಕೆಲಸ ಮಾಡು. ಯಾರಿಗಾಗಿಯೂ ಅಳಬೇಡಿ, ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ. ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ. ನಿನ್ನ ಕಣ್ಣೀರನ್ನು ಯಾರು ಗಮನಿಸುವುದಿಲ್ಲ, ನಿನ್ನ ನೋವನ್ನು ಯಾರು ಗುರುತಿಸುವುದಿಲ್ಲ, ನಿನ್ನ ಕಷ್ಟಗಳನ್ನು ಯಾರು ತೀರಿಸುವುದಿಲ್ಲ. ಆದರೆ ಎಲ್ಲರೂ ನಿನ್ನ ತಪ್ಪುಗಳನ್ನು ಹುಡುಕುವ ಕೆಲಸದಲ್ಲಿ ಮುಂದೆ ಇರುತ್ತಾರೆ. ಒಂದು ನಗುವಿನ ಮೂಲಕ ಅನೇಕ ಸಮಸ್ಯೆ ಬಗೆಹರಿಯುತ್ತದೆ. ಆದರೆ ಕೆಲವರು ನಗೋದೇ ಇಲ್ಲ. ಕಾರಣ, ಒಂದು ನಗುವಿಗಿಂತ ಸ್ವಾಭಿಮಾನ, ದುರಂಕಾರವೇ ದೊಡ್ಡದಾಗಿರುತ್ತೆ ಅವ್ರಿಗೆ. ಸ್ನೇಹಿತರೆ, ಅಹಂಕಾರ ಮತ್ತು ನಾನೇ ಎಂಬ ದುರಾಲೋಚನೆಯನ್ನು ಯಾರು ಬಿಡುತ್ತಾರೋ ಅವರು ಸದಾ ಶಾಂತಿ ಸಮಾಧಾನದಿಂದ ಇರುತ್ತಾರೆ. ಕೈ ಹಿಡಿದು ನಡೆಸುವ ಕೈಗಳು, ಪ್ರೀತಿಯಿಂದ ಆಲಿಸುವ ಕಿವಿಗಳು, ಜೊತೆಗೆ ಅರ್ಥ ಮಾಡಿಕೊಳ್ಳುವ ಹೃದಯ ನಮ್ಮೊಡನಿದ್ದಾಗ ಇನ್ಯಾವ ಭಾಗ್ಯವೂ ಬೇಕಿಲ್ಲ. ಅನುಕಂಪ ತುಂಬಿದ ಕಣ್ಣುಗಳು, ಪ್ರೀತಿ ತುಂಬಿದ ಹೃದಯ, ಸೇವೆ ಮಾಡುವ ಕೈಗಳು, ಇವು ನಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆ ತರುತ್ತವೆ. ಯಾವುದಕ್ಕೂ ಒಂದು ಕಾರಣ ಮತ್ತು ಕೊನೆ ಅನ್ನೋದು ಇದ್ದೇ ಇರುತ್ತೆ. ಇಂದು ನಿನ್ನ ಜೀವನದಲ್ಲಿ ಕಡು ಕಷ್ಟದ ಕಾಲ ನಡೆಯುತ್ತಿದ್ರೆ ನಡೀಲಿ ಬಿಡು. ಈ ಜೀವನ ತುಂಬ ದೊಡ್ಡದು, ಅದಕ್ಕಿಂತ ನೀನು ದೊಡ್ಡವಳು. ಈ ಜಗತ್ತಿನಲ್ಲಿ ನಿನಗಿಂತ ಶ್ರೇಷ್ಠವಾದ ವಸ್ತು ಮತ್ತೊಂದಿಲ್ಲ. ಮತ್ತೆ ಹೇಳುತ್ತೇನೆ, ಈ ಜಗತ್ತಿನಲ್ಲಿ ನಿನಗಿಂತ ಶ್ರೇಷ್ಠವಾದ ವಸ್ತು ಮತ್ತೊಂದಿಲ್ಲ, ಇಲ್ಲವೇ ಇಲ್ಲ. ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ನಂಬುತ್ತೇನೆ, ನಿನ್ನ ನೀ ನಂಬು. ಮಳೆ ಬರುವ ಮುನ್ನ ಗುಡುಗು ಸಿಡಿಲು ಬಂದು ಹೆದರಿಸುವಂತೆ ಕಷ್ಟಗಳು ನಿನ್ನ ಜೀವನದಲ್ಲಿ ಬರುತ್ತವೆ. ಸಾಕಪ್ಪ ಜೀವನ ಎನಿಸುವಂತೆ ನೋವು ಕೊಡುತ್ತವೆ. ಬ್ಯಾಡ್ ಟೈಮ್ ಕೂಡ ಬರುತ್ತದೆ. ಆದರೆ ಒಂದು ನೆನಪಿರಲಿ, ಬೇಸಿಗೆ ಮುಗಿದು ಮುಂಗಾರು ಬರುವಂತೆ, ಆಷಾಢ ಮುಗಿದು ಬರುವ ಶ್ರಾವಣದಂತೆ ನಿನಗೂ ಒಳ್ಳೆ ಟೈಮ್ ಬಂದೇ ಬರುತ್ತದೆ. ನನ್ನ ನಾಣೆ, ಹೊರಡು, ಕೆಲಸ ಮಾಡು. ಸ್ನೇಹಿತರೆ, ಕೊನೆಗೊಂದು ಮಾತು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಯಾರ ಜೊತೆ ನಿಂತರೆ ನಾವು ಚೆನ್ನಾಗಿ ಕಾಣ್ತೀವಿ ಅನ್ನೋದು ಮುಖ್ಯ ಅಲ್ಲ, ಯಾರ ಜೊತೆ ಇದ್ದರೆ ಜೀವನ ಪರ್ಯಂತ ಖುಷಿಯಾಗಿ ಇರ್ತೀವಿ ಅನ್ನೋದು ಮುಖ್ಯ. ಸಂಪತ್ತು, ವಸ್ತ್ರ, ನೆಂಟರು ಇವೆಲ್ಲವೂ ಯಾವ ಕ್ಷಣದಲ್ಲಾದರೂ ನಿಮ್ಮ ಕೈ ಬಿಡ್ಬೋದು. ಆದರೆ ಭಗವಂತನು ಮಾತ್ರ ಯಾವ ರೂಪದಲ್ಲಾದರೂ ನಿಮ್ಮ ಕೈ ಹಿಡಿಯುತ್ತಾನೆ, ರಕ್ಷಿಸುತ್ತಾನೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೈ ಶ್ರೀ ಕೃಷ್ಣ ಅಂತ ಕಾಮೆಂಟ್ ಮಾಡಿ. ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.